ಖರೀದಿ ಮಾಡಲು ಚೀಲ ಇಲ್ಲ, ಕ್ಷುಲ್ಲಕ ಕಾರಣ ನೀಡುತ್ತಿರುವ ಖರೀದಿ ಕೇಂದ್ರ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಖರೀದಿ ಕೇಂದ್ರದಲ್ಲಿ ಕಡಲೆ ಖರೀದಿಯನ್ನ ಚೀಲ ಇಲ್ಲ ಎಂಬ ಕ್ಷುಲ್ಲಕ ಕಾರಣ ನೀಡಿ ಸ್ಥಗಿತಗೊಳಿಸಿರುವುದನ್ನ ಈ ಕೂಡಲೇ ಪ್ರಾರಂಭಿಸಲು ಒತ್ತಾಯಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಂತರ ಅಪರ ಜಿಲ್ಲಾಧಿಕಾರಿಗಳಾದ ಗೀತಾ ಸಿಡಿ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ದೀಪಾ ಧಾರವಾಡ್ ರವರು ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಮಾತನಾಡಿ, ರೈತರ ಬದುಕು ದಿನದಿಂದ ದಿನಕ್ಕೆ ಹೀನಾಯ ಪರಿಸ್ಥಿತಿ ತಲುಪುತ್ತಿದೆ. ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗದೆ ಸರ್ಕಾರದ ಆಸರೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಸರಿಯಾದ ಸಮಯಕ್ಕೆ ಬೀಜ ಗೊಬ್ಬರ ಸಿಗದೆ ಹಾಗೂ ಬೆಳೆದಂತ ಬೆಳೆಗಳಿಗೆ ಖರೀದಿ ಕೇಂದ್ರದಲ್ಲಿ ಖರೀದಿ ಮಾಡಲು ಕ್ಷುಲ್ಲಕ ಕಾರಣ ನೀಡಿ ಖರೀದಿಯೂ ಸರಿಯಾಗಿ ನಡೆಯುತ್ತಿಲ್ಲ. ಈ ಬಾರಿ ಧಾರವಾಡ ಜಿಲ್ಲಾದ್ಯಂತ ಕಡಲೆ ಬೆಳೆಯನ್ನ ಬೆಳೆದ ರೈತರು ಫೆಬ್ರವರಿ ತಿಂಗಳಲ್ಲೇ ಖರೀದಿ ಕೇಂದ್ರಗಳು ಹೆಸರನ್ನ ನೋಂದಾಯಿಸಿ ಖರೀದಿಯನ್ನ ಮಾರ್ಚ್ ತಿಂಗಳಲ್ಲೇ ಪ್ರಾರಂಭ ಮಾಡಿದ್ರು. ಕಳೆದ 2 ತಿಂಗಳಲ್ಲಿ 3 ಬಾರಿ ಖರೀದಿಯನ್ನ ಚೀಲ ಇಲ್ಲ ಎನ್ನುವ ಕುಂಟು ನೆಪ ನೀಡಿ ಸ್ಥಗಿತಗೊಳಿಸಿದ್ದಾರೆ ಎಂದು ಹೇಳಿದರು. ಆದ್ದರಿಂದ ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಶರಣು ಗೋನವಾರ್, ಜಿಲ್ಲಾ ಸಮಿತಿ ಸದಸ್ಯರಾದ ರಾಣಪ್ಪ ಸಾವಂತನೂರ್, ಬಸವರಾಜ್ ಹೊಂಗೇರ್ನವರ್, ಮಂಜುನಾಥ್ ತಿಮ್ಮಾಪುರ್, ಶಂಕರಪ್ಪ ಸೇರಿದಂತೆ ಮುಂತಾದವರು ಇದ್ದರು. ಇಂದು AIKKMS ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಧಾರವಾಡ ಜಿಲ್ಲಾ ಸಮಿತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಪ್ರತಿಭಟನೆನ ಹಮ್ಮಿಕೊಂಡಿದ್ದೀವಿ. ಕಾರಣ ಅಂದ್ರೆ ಇವತ್ತು ಕಡಲೆ ಏನು ಬೆಳೆದಿದ್ದಾರೆ ರೈತರು, ಇವತ್ತು ಧಾರವಾಡ ಜಿಲ್ಲೆಯಾದ್ಯಂತ ಎಲ್ಲಾ ಖರೀದಿ ಕೇಂದ್ರಗಳಲ್ಲೂ ಕೂಡ ಇವತ್ತು ಕಡಲೆ ಖರೀದಿನ ಸ್ಥಗಿತಗೊಳಿಸಿದ್ದಾರೆ. ಕಾರಣ ಕೇಳಿದ್ರೆ ಇವತ್ತು ಕ್ಷುಲ್ಲಕ ಕಾರಣ ನೀಡಿದ್ದಾರೆ. ಚೀಲ ಇಲ್ಲ, ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಖರೀದಿ ಮಾಡೋದಕ್ಕೆ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ನೋಂದಣಿ ಮಾಡಿಸ್ಕೊಂಡು ಮಾರ್ಚ್ ತಿಂಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ ಖರೀದಿ ತಗೊಳ್ಳೋದಕ್ಕೆ. ಆದ್ರೆ ಇವತ್ತು ಚೀಲ ಇಲ್ಲ. ಇವತ್ತು ಟನ್ ಗಟ್ಲೆ ಇವತ್ತು ಬೆಳೆ ಇಲ್ಲಿ ಇದೆ. ಇವತ್ತು ಎಷ್ಟು ಜನ ರೈತರು ಬೆಳೆ ಬೆಳೆದಿದ್ದಾರೆ ಇದೆಲ್ಲ ಅಧಿಕೃತ ಮಾಹಿತಿ ಇದ್ದಾಗ್ಲೂ ಕೂಡ ಇವತ್ತು ಅದಕ್ಕೆ ತಕ್ಕಂತೆ ಇವತ್ತು ಚೀಲಗಳನ್ನ ಒದಗಿಸಿಲ್ಲ. ಇದು ಸರ್ಕಾರದ ಬೇಜವಾಬ್ದಾರಿತನ. ಇವತ್ತು ಗವರ್ನಮೆಂಟ್ ಎಷ್ಟು ಬೇಜವಾಬ್ದಾರಿ ಇದೆ, ದಿವ್ಯ ನಿರ್ಲಕ್ಷ್ಯನ ವಹಿಸ್ತಾ ಇದೆ. ರೈತರ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ ಇವರು. ಇವತ್ತು ತಿಂಗಳ ಅನ್ಗಟ್ಲೆ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಮನೆಯಲ್ಲಿ ಇಟ್ಕೊಂಡು ಇವತ್ತು ರೈತರು ಅದಕ್ಕೆ ಹುಳ ಹತ್ತಿದಾವೆ. ಅದಕ್ಕೆ ಯಾರು ಕಾರಣ? ಇವಾಗ ಅದಕ್ಕಾಗಿರ್ತಕ್ಕಂಥ ನಷ್ಟನ ಸಂಪೂರ್ಣವಾಗಿ ಇವತ್ತು ಸರ್ಕಾರ ಭರಿಸ್ಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಜಿಲ್ಲಾಡಳಿತನೂ ಕೂಡ ಇದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಇವತ್ತು ಇದಕ್ಕೆ ಏನು ಮಧ್ಯಸ್ಥಿಕೆ ವಹಿಸ್ಬೇಕು? ಎಲ್ಲಿ ಇದನ್ನ 1 ಸರಿ ಅಲ್ಲ 2 ಸರಿ ಅಲ್ಲ, ಈಗ ಆಲ್ರೆಡಿ 3 ಬಾರಿ ಇವತ್ತು ಚೀಲ ಇಲ್ಲ, ಅದಕ್ಕೆ ನಿಮ್ದು ಖರೀದಿ ಮಾಡಲ್ಲ ಅಂತ ಹೇಳಿ ಒಳ್ಳಿ ಇವತ್ತು ರೈತರನ್ನ ಕಳಿಸ್ತಾ ಇದ್ದಾರೆ. ಇಲ್ಲಿ ನಾವು ಕೇಳ್ತಾ ಇರೋದು ಸರ್ಕಾರಕ್ಕೆ, ನಿಮಗೆ ಕನಿಷ್ಠ ಅದ್ರ ಬಗ್ಗೆ ಜ್ಞಾನ ಇಲ್ವಾ? ಎಷ್ಟು ಇವತ್ತು ರೈತರು ಬೆಳೆನ ತಗೊಂಡ್ ಬಂದ್ ಕೊಡ್ತಾ ಇದ್ದಾರೆ, ಎಷ್ಟು ದಿನದೊಳಗೆ ಅದನ್ನ ಖರೀದಿ ಮಾಡ್ಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂತ ಒಂದು ಏನು ಸಾಮಗ್ರಿಗಳಿದೆ ಅದನ್ನ ಒದಗಿಸ್ಕೋಬೇಕು ಅನ್ನೋದು ಕೂಡ ಇದಕ್ಕೆ ಜ್ಞಾನ ಇಲ್ಲದೆ ಇರೋ ರೀತಿನಲ್ಲಿ ಸರ್ಕಾರಗಳು ನಡ್ಕೊಂತಾ ಇದೆ. ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ. ಇವತ್ತು ಸರತಿ ಸಾಲಿನಲ್ಲಿ ಇಟ್ಕೊಂಡು ಅಲ್ಲಿ ನೋಂದಣಿ ಮಾಡಿಸಿರ್ತಕ್ಕಂಥವ್ರದ್ದು ಕೂಡ ಪಾಳೆ ಪ್ರಕಾರ ಇವರು ಖರೀದಿ ಮಾಡ್ತಾ ಇಲ್ಲ. ಈ ಖರೀದಿ ಮಾಡಿರ್ತಕ್ಕಂಥದಕ್ಕೂ ಕೂಡ ಇನ್ನೂ ಕೂಡ ಹಣ ಜಮೆ ಆಗಿಲ್ಲ. ಇವತ್ತು ಇದೆಲ್ಲದು ಏನ್ ತೋರಿಸ್ಕೊಡುತ್ತೆ ಅಂದ್ರೆ ಸರ್ಕಾರ ನಾಮಕಾವಸ್ಥೆ ಖರೀದಿ ಕೇಂದ್ರಗಳನ್ನ ತೆರೆದಿದ್ದಾರೆ ಹೊರತು ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿಯಿಂದ ಅಲ್ಲ. ಇಲ್ಲಿ ಹಂಗಾಗಿನೇ ಇವತ್ತು ಏನು ಕ್ರಮೇಣವಾಗಿ ಮಧ್ಯವರ್ತಿಗಳಿಗೆ ಮಾರಾಟ ಮಾಡೋದಕ್ಕೆ ಸರ್ಕಾರಗಳು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಖರೀದಿ ಕೇಂದ್ರಗಳು ಇನ್ ಮುಂದೆ ಯಾವುದೇ ರೀತಿನಲ್ಲಿ ಅಂದ್ರೆ ಕೆಲಸಕ್ಕೆ ಬಾರದೇ ಇರೋ ರೀತಿನಲ್ಲಿ ಆಗುತ್ತೆ. ಹಾಗಾಗಿ ನಾವು ಇದನ್ನ ವಿರೋಧಿಸ್ತಾ ಇದೀವಿ. ಕೂಡಲೇ ಖರೀದಿನ ಮಾಡ್ಕೋಬೇಕು, ಪಾಳೆ ಪ್ರಕಾರ ಖರೀದಿನ ಮಾಡ್ಬೇಕು ಅಂತ ನಾವು ಆಗ್ರಹಿಸ್ತಾ ಇದೀವಿ. ನನ್ನ ಹೆಸರು ದೀಪಾ, ಧಾರವಾಡ ಜಿಲ್ಲಾ ಅಧ್ಯಕ್ಷರು AIKKMS. ಕಡ್ಲಿ ನೋಂದಣಿ ಮಾಡಿಸಿದ್ದೇವ್ರಿ ಬೆಟಗೇರಿ ಇದರಲ್ಲಿ. ಅಲ್ಲಿ ಬರೀ ಚೀಲ ಇಲ್ಲ, ಸ್ಕ್ಯಾನ್ ಇಲ್ಲ, ಇದೇ ಹೇಳ್ತಿದ್ದಾರೆ ರೈತರಿಗೆ. ಪದೇ ಬಂದ್ ಮಾಡೋದು, 2 ದಿನಕ್ಕೊಮ್ಮೆ ಬರೀ ಏನ್ ಮಾಡತ್ತಾರ, ಹಿಂದಿನ ಮುಂದೆ ಹಾಕೋದು ಇದೇ ನಡೆದೈತಿ. ರೈತರು ಕಡ್ಲಿ ಇಟ್ಕೊಂಡು ಕುಂತಾರ, ಎಲ್ಲ ಹುಳ ಆಯ್ತು ಹೊಂಟಿದಾವು. ಇದಕ್ಕೆ ಯಾರು ಕಾರಣ ಅಂದ್ರೆ ಸರ್ಕಾರವೇ ಕಾರಣ. ಅದಕ್ಕೆ ಬೇಗನೆ ಕಡ್ಲಿ ಖರೀದಿ ಕೇಂದ್ರ ಮಾಡ್ಬೇಕಂತ ನಮ್ದೊಂದು ಮನವಿ. ಮಂಜುನಾಥ್, ಕಲ್ಲಪ್ಪ ತಿಮ್ಮಾಪುರ್, ಸಾಕಿನ್ ಕೊಟಬಾಗಿ.